ವಿಶ್ವ ವಿಕಲಚೇತನರ ದಿನಾಚರಣೆಯ ಪ್ರಯುಕ್ತ ಕ್ರೀಡಾಕೂಟ ಬಾಗಲಕೋಟೆಯಲ್ಲಿ ನಡೆದ ವಿಕಲಚೇತನರ ಕ್ರೀಡಾಕೂಟಗಳು ನೋಡುಗರ ಗಮನ ಸೆಳೆದ ವಿಕಲಚೇತನರ ಆಟಗಳು ಪ್ರೋತ್ಸಾಹ ನೀಡಿದ ಅಧಿಕಾರಿಗಳು ಜನಪ್ರತಿನಿಧಿಗಳು. ವಿಶ್ವ ವಿಕಲಚೇತನರ ದಿನಾಚರಣೆಯ ಪ್ರಯುಕ್ತವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಬಾಗಲಕೋಟೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ವಿಕಲಚೇತನರ ಕ್ರೀಡಾಕೂಟಗಳನ್ನು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಬಕಾರಿ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ್ ಮಾತನಾಡಿ, ಶ್ರವಣದೋಷ್ ಮತ್ತು ವಾಕ್ ವಿಕಲಚೇತನರ 200 ಮೀಟರ್ ರನ್ನಿಂಗ್ ಓಟಕ್ಕೆ ಚಾಲನೆ ನೀಡಿದರು. ಬಾದಾಮಿ ಶಾಸಕರು ಭೀಮಸೇನ್ ಚಿಮ್ಮನಕಟ್ಟಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪ ನಿರ್ದೇಶಕರು, ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲೊಂದು ಬಾಗಂಡ ಎಟ್ಟೈತಪ್ಪ ಹೋಲ್ಲ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಗಾಡಿ ಬಿಟ್ಟು ಬರತ್ತಾನವ. ಬರಲಿಲ್ಲ ಬರಲಿಲ್ಲ ಬರಲಿ ಇರ್ಲಿ ಇರ್ಲಿ ಮುಂದೆ ನೋಡ್ರಿ, ಮುಂದೆ ಮುಂದೆ ನೋಡ್ರಿ, ಮುಂದೆ ಇಲ್ಲಿ ಬಂತಪ್ಪ ಹುಲಿ. ಇಲ್ಲಿ ಬಂತು. ಎಲ್ಲರೂ ಜೊತೆಗೂಡಿಸಿಕೊಂಡು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಾಗಲಕೋಟೆ ಜಿಲ್ಲೆಯ ವಿಕಲಚೇತನರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು, ಕ್ಷೇಮಾಭಿವೃದ್ಧಿ ಸಂಘಗಳು ಇವರೆಲ್ಲರೂ ಜೊತೆಗೂಡಿಸಿಕೊಂಡು ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಹಾಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮಕ್ಕೆ ಯುವಮಿತ್ರ ಬಾದಾಮಿಯ ಜನಪ್ರಿಯ ಶಾಸಕರಾದಂಥ ಚಿಮ್ಮನಕಟ್ಟಿ ಸಾಹೇಬರು, ಅಧಿಕಾರಿ ಮಿತ್ರಂತ ಕೆರೂರವರು, ಕುರೇರವರು ಹಾಗೂ ತಾಲೂಕಾ ಅಧಿಕಾರಿಗಳು ಎಲ್ಲರೂ ಇಲ್ಲಿದ್ದೀವಿ. ಅದರ ಜೊತೆಗೆ ತಾವೆಲ್ಲ ಕ್ರೀಡಾಪಟುಗಳು ಬಂದಿದ್ದೀರಿ. ಅದ್ರ ಜೊತೆ ಸಪೋರ್ಟಿಂಗ್ ತಾಯಿ, ತಂದೆ, ಸಹೋದರರು ಬಂದಿದ್ದೀರಿ. ಇಲ್ಲಿ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಈ ಕ್ರೀಡೆಗಳನ್ನ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಈ ಕ್ರೀಡೆಗಳಲ್ಲಿ ನಾವೆಲ್ಲದಕ್ಕಿಂತ ಕಡಿಮೆ ಅಂತಕ್ಕಂಥದ್ದನ್ನ ಎಲ್ಲಿ ನೀವು ತೋರಿಸ್ಕೊಟ್ಟಿಲ್ಲ. ಈ ಒಲಿಂಪಿಕ್ ಗೇಮ್ ಇವ್ರಿಗಾಗಿ ಆಗ್ತದೆ, ಪ್ಯಾರಾ ಒಲಿಂಪಿಕ್ ಗೇಮ್. ಅದರಲ್ಲಿ ಏನು ದಷ್ಟಪುಟ್ಟೆಲ್ಲ ಕಾಲ ಕೈಯ ಗಟ್ಟಿ, ಕಣ್ಣು ಕಿವಿ ಗಟ್ಟಿ ಇದ್ದವರು ಈ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಆದರೆ, ನನ್ನ ದೇಶದ ಕೀರ್ತಿ ಪತಾಕೆಯನ್ನ ವಿಶ್ವದಲ್ಲೇ ತೋರಿಸ್ತಕ್ಕಂಥವ್ರು ಯಾರು ಇದ್ರೆ ಒಲಿಂಪಿಕ್ ಗೇಮ್ನಲ್ಲಿ ಐ ಥಿಂಕ್ 29 ಆಟದಲ್ಲಿ ಈ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸ್ತಕ್ಕಂಥ ಕೀರ್ತಿ ಯಾರ್ಯಾರ ಸಲ್ತಿದ್ರೆ ಅದು ತಮಗೆ ಹಾಗೆ. ಮಿತ್ರೆ ಹಾಗೂ ತಾವೇನು ಸೇರಿದ್ದೀರಿ, ಭಾವನಾತ್ಮಕವಾಗಿ ಯಾರು ನಮ್ಗೆ ಏನಂತಾರೋ ಗೊತ್ತಿಲ್ಲ, ಆದ್ರೆ ನೀವು ಮಾತ್ರ ನಾವು ವೆರಿ ಸ್ಟ್ರಾಂಗ್, ಯಾರಕ್ಕಿಂತಲೂ ನಾವು ಕಡಿಮೆ ಇಲ್ಲ ಅಂತಕ್ಕಂಥ ಮನೋಭಾವದಿಂದ ನೀವು ಹೊರಟ್ರೆ ನಿಮ್ಮನ್ನು ಸೋಲಿಸ್ಲಿಕ್ಕೆ ಎಂಥವ್ರಿಗೂ ಸಾಧ್ಯ ಇಲ್ಲ. ಜೀವನದಲ್ಲಿ ಜಯಶಾಲಿ ಆಗ್ಲಿಕ್ಕೂ ನಿಮಗೆ ಏನ್ ಬೇಕು? ಧೈರ್ಯ. ಧೈರ್ಯ ಇದ್ರೆ ನಾವೇನು ಬೇಕಾದ ಸಾಧನೆ ಮಾಡ್ತೀವಿ ಅಂತಕ್ಕಂಥದ್ದು ಮಾತ್ರ ನೀವು ತಿಳ್ಕೊಬೇಕು. ಎಷ್ಟೋ ಜನ ನಾವು ಎಲ್ಲ ಇರ್ತೈತಿ, ಕೈಯು ಕಾಲು ಕುಂಟು ಎಲ್ಲ ಇರ್ತೈತಿ, ಎಲ್ಲ ಇದ್ರೂ
ಅಯ್ಯೋ ನನಗೆ ಹೇಳಕ್ಕಾಗೋದು, ಅಯ್ಯೋ ನನ್ನ ದವಾಖಾನೆ ಮುಂಜಾನೆ ಆದ ಕೂಲಿ ಆಸ್ಪತ್ರೆನೇ ತಿರುಗುವಂಥವ್ರು ಎಷ್ಟೋ ಅಂಗವಿಕಲರು ನೋಡಿದ್ದೀವಿ, ಅವ್ರ ಪರಿಸ್ಥಿತಿ ನಾವು ನೋಡಿದ್ದೀವಿ. ಆದರೆ ಎಲ್ಲೋ ಒಂದು ವಿಕಲತೆಯನ್ನು ಮರೆಮಾಚಿ ನಾನು ಓದಬಲ್ಲೆ, ನಾನು ಆಡಬಲ್ಲೆ, ನಾನು ಜಯಿಸಬಲ್ಲೆ, ಈ ಜೀವನದಲ್ಲಿ ನನ್ನೊಂದು ಸಾಧನೆ ಮಾಡ್ಬೇಕಂತಕ್ಕಂಥ ನೀವು ಛಲ ತೊಟ್ಟರೆ ಯಾವುದು ಸಾಧ್ಯ ಇಲ್ಲ ಅನ್ನೋದಕ್ಕೆ ಬಹಳ ಜನ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಕೇಂದ್ರ ಸಚಿವರಿದ್ರಲ್ಲ ಆಂಧ್ರದವರು, ಚೇರ್ ಮೇಲೆ ಕಟ್ಟಿದ್ರಲ್ಲ, ಕಾಂಗ್ರೆಸ್ದಾಗೆ ಇದ್ರು ಅವರು 15-20 ವರ್ಷ ರಾಜಕಾರಣದಲ್ಲಿ ತಮ್ಮ ಬದುಕನ್ನು ಸಾಗಿಸಿದ್ರು. ಏನೆಲ್ಲ ಸಾಧಿಸಿದ್ರು, ಚೇರ್ ಮೇಲೆ ಓಡಾಡ್ತಿದ್ರು. ಮಂತ್ರಿಯಾಗ ಒಂದು 25-30 ವರ್ಷ ರಾಜಕಾರಣದಲ್ಲಿ PV ನರಸಿಂಹರಾವ್ ಇದ್ರಾಗಿದ್ರು, ರಾಜೀವ್ ಗಾಂಧಿ ಇದ್ರಾಗಿದ್ರು, ಎಲ್ಲದ್ರಾಗೂ. ಅದಕ್ಕೆ ನೀವು ರಾಜಕಾರಣಕ್ಕೂ ಬರಬೇಕು, ನಿಮ್ಮ ಹಕ್ಕುಗಳನ್ನ, ನಿಮ್ಮ ವಿಚಾರಗಳನ್ನ ತಿಳಿಸಲಿಕ್ಕೆ ನೀವು ಬರಬೇಕು. ಅಲ್ಲೋಗಿಲ್ಲೋಗಿ ಟಿಕೆಟ್ ಕೊಡ್ತಕ್ಕಂಥ ಕೆಲಸ ಪಾರ್ಟಿ ಪಕ್ಷಗಳು ಮಾಡಬೇಕು. ನೀವು ಡಿಮಾಂಡ್ ಇಡಬೇಕು, ನಮಗೂ ಟಿಕೆಟ್ ಕೊಡಿ, ನಾವು ಗೆದ್ದಿತೀವಿ ಅಂತೇಳಿ ನೀವು ಡಿಮಾಂಡ್ ಇಡಬೇಕು. ನನ್ನ ಕೇಳಿದರೆ ನಿಮಗೆ ರಿಸರ್ವೇಶನ್ ತಂದು ಕೊಡ್ಬೇಕು. ರಿಸರ್ವೇಶನ್ ತಂದು ಕೊಟ್ಟು ನಿಮಗೆ ಕೆಲವು ಹೆಂಗೆ SC/ST ಗಳಿಗೆ ಕೊಡ್ತಾರೋ ಅಂಗವಿಕಲರಿಗೊಂದು ರಿಸರ್ವೇಶನ್ ಇದ್ರೆ ನಿಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಪಾರ್ಲಿಮೆಂಟ್ದಲ್ಲಿ, ಸಂವಿಧಾನದಲ್ಲಿ ಏನು ಅವಕಾಶ ಕೊಟ್ಟರೆ ಅಸೆಂಬ್ಲಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ ನಿಮ್ಮ ಸಾಧನೆ, ನಿಮ್ಮ ಬೇಕು ಬೇಡಿಕೆಗಳನ್ನು ಅಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಗೋಪಾಲ್ ರೆಡ್ಡಿ, ಜೈಪಾಲ್ ರೆಡ್ಡಿ, ಜೈಪಾಲ್ ರೆಡ್ಡಿ ಒಂದು 25-30 ವರ್ಷ ಇದ್ರು ರಾಜಕಾರಣ, ಬರೀ ಚೇರ್ ಮೇಲೆ ಅಡ್ಡಾಡ್ತಿದ್ರು. ಎಲ್ಲ ಹುದ್ದೆಗಳನ್ನ ಅನುಭವಿಸಿದ್ರು, ಎಲ್ಲ ಹುದ್ದೆಗಳನ್ನ ಅನುಭವಿಸಿದ್ರು. ಕೇಂದ್ರ ಸಚಿವರು ಏನು ಎಲ್ಲ ಹುದ್ದೆಗಳನ್ನ ಅನುಭವಿಸಿದ್ರು. ಅದಕ್ಕೆ ನೀವು ಜನರಲ್ದಲ್ಲಿ ನೀವು ಪೈಪೋಟಿ ಮಾಡಕ್ ಆಗದೆ ಇದ್ರೆ ಸಂವಿಧಾನವಾಗಿ ನಾವು ಕೊಡಬೇಕು ಆಗಿರ್ತಕ್ಕಂಥ ಬೇಡಿಕೆಯನ್ನ ಇವತ್ತಿನಿಂದ ಇಲ್ಲಿಂದ ನೀವು ಪ್ರಾರಂಭ ಮಾಡಿ. ಬಾಗಲಕೋಟೆಯಿಂದ ಮನವಿ ಕೊಡಕತ್ರಿ ಗವರ್ನರ್ಗೆ, ರಾಷ್ಟ್ರಪತಿಗೆ, ನಮಗೆ ರಿಸರ್ವೇಶನ್ ಬೇಕು ಅಂತ. ಈಗ ಹೆಂಗೋ ಡಿಲಿಮಿಟೇಷನ್ ಬರ್ತಾ ಇದೆ, 28ಕ್ಕೆ ಬರ್ತೈತೆ. ಅಷ್ಟರಲ್ಲೇನೆ ತಾವೆಲ್ಲರೂ ಒಗ್ಗೂಡಿಸಿಕೊಂಡು ಒಂದು ಡಿಮಾಂಡ್ ತಾವು ಇಡಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ನಾವೇ ಎಲ್ಲರೂ ಇರಲಿಲ್ಲ, ಒಬ್ಬರೇ ನಿಮ್ಮಂಥವ್ರು ಇದ್ರೆ ಅಲ್ಲಿ ಪ್ರತಿನಿಧಿಸ್ತಿದ್ರೆ ನಿಮ್ಗೆ ಬೇಕು ಬೇಡಿಕೆಗಳಿಗೆ ಸಾಧ್ಯ ಆಗ್ತದೆ. ನಾವು 5% ಹಣ ತೆಗೆದಿರ್ತಕ್ಕಂಥ, ಮೀಸಲಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಾವು ಕುರಿಯರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ, ಜಬರ್ದಸ್ತಾಗಿ ಹಣ ವಸೂಲಿ ಮಾಡಿ ಅವರು ಕಲ್ಯಾಣಕ್ಕಾಗಿ ಹಣ ಕೊಡಬೇಕು. ಅವ್ರು ಯಾರು ಅಧಿಕಾರಿಗಳು, ಯಾವುದೋ ಪಂಚಾಯತ್ ಅವರು, ಯಾರೋ ತಾಲೂಕ್ ಪಂಚಾಯತ್ ಕೊಡದಿದ್ರೆ ಇಮಿಡಿಯೇಟ್ ನೋಟಿಸ್ ಕೊಡಿ. ಆದಷ್ಟು ಬೇಗ ಹಣ ಇಲ್ಲಿ ಕಲೆಕ್ಟ್ ಆಗಬೇಕು, ಇವ್ರ ಕಲ್ಯಾಣಕ್ಕಾಗಿ ಉಪಯೋಗ ಆಗ್ತಕ್ಕಂಥದ್ದು ಆಗಬೇಕು. ಸೂಚನೆಯನ್ನು ನಾನು